TV, forever on fire. ವಯನಾಡು ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ರಾಜ್ಯಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಆಗಿತ್ತು. ಇದೀಗ ಇನ್ನೊಂದಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ಅನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ವಯನಾಡು ದುರಂತದ ಬಗ್ಗೆ ಸಂಸತ್ತಿನಲ್ಲಿ ಹೇಳಿಕೆ ಕೊಟ್ಟಿದ್ದ ಅಮಿತ್ ಶಾ, ಭೂಕುಸಿತದ ಬಗ್ಗೆ ಕೇಂದ್ರ ಸರ್ಕಾರ ಕೇರಳಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿತ್ತು, ಆದರೂ ಕೇರಳ ನಿರ್ಲಕ್ಷ್ಯ ವಹಿಸಿದೆ ಅಂತ ಅಮಿತ್ ಶಾ ಹೇಳಿದರು. ಇದೀಗ ಹಕ್ಕುಚ್ಯುತಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಅಮಿತ್ ಶಾ ರಾಜ್ಯಸಭೆಯ ದಿಕ್ಕು ತಪ್ಪಿಸಿದ್ದಾರೆ ಎಂದು ಹಕ್ಕುಚ್ಯುತಿ ನೋಟಿಸ್ ಅನ್ನ ಕೊಡಲಾಗಿದೆ. ರಾಜ್ಯಸಭೆ ಸ್ಪೀಕರ್ ಜಗದೀಪ್ ಧನಕರ್ಗೆ ಪತ್ರವನ್ನು ಬರೆದಿದ್ದಾರೆ ಜೈರಾಮ್ ರಮೇಶ್. ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ಅನ್ನು ನೀಡಿರುವಂಥದ್ದು. ಕಾರಣ, ವಯನಾಡಿನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲೂ ಕೂಡ ಚರ್ಚೆ ಆಗಿತ್ತು. ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತು. ಈ ಸಂದರ್ಭದಲ್ಲೇ ಅಮಿತ್ ಶಾ ಈ ಹಿಂದೆ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಂತ ಹೇಳಿದರು. ಇದು ದಾರಿ ತಪ್ಪಿಸುವಂತ ಕೆಲಸ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಜೈರಾಮ್ ರಮೇಶ್ ಪತ್ರವನ್ನು ಬರೆದಿದ್ದಾರೆ ರಾಜ್ಯಸಭೆ ಸ್ಪೀಕರ್ ಜಗದೀಪ್ಗೆ. मान्यवर, कई सारे राज्यों ने इसका उपयोग भी किया है और परिणाम भी आए, और इस अर्ली वार्निंग सिस्टम के तहत मैं आज सदन को बताना चाहता हूं, 23 तारीख को ही मेरे ही अनुमोदन से 9 एनडीआरएफ की टीमें केरल के लिए रवाना हो गई थी कि वहां लैंडस्लाइड आ सकता है. भारत सरकार ने 9 एनडीआरएफ की टीमें विमान से वहां भेजी. मैं पूछ सकता हूं मान्यवर, इतना मुझे पूछते हैं सारे लोग, केरल सरकार ने क्या किया? अनधिकृत लोग रह रहे थे, नहीं रह रहे थे, मगर वल्नरेबल सिचुएशन तो थी. इनको शिफ्ट किया गया क्या? क्यों नहीं किया गया? कौन रोकता था? और शिफ्ट किया तो मरे कैसे? शिफ्ट पहले नहीं किया गया है, बाद में किया गया है. जितना बोलोगे उतना नुकसान होगा. मैं बोलना नहीं चाहता, परंतु जब आप आरोपात्मक तरीके से बात करते, मैं शांति से यहां बैठकर सुनने ही आया. मान्यवर, मैं आज आपके माध्यम से कहना चाहता हूं कि अर्ली वार्निंग सिस्टम नरेंद्र मोदी जी 2014 में प्रधानमंत्री बने, 2016 से ये प्रोजेक्ट चालू हुआ और 23 तक दुनिया की सबसे आधुनिक अर्ली वार्निंग सिस्टम कहीं पर है तो भारत में. और इसका 7 दिन पहले इसका अनुमान देने वाले 4 ही देश है, उसमें से एक भारत. ನೋಡಿ, ಅಮಿತ್ ಶಾ ರಾಜ್ಯಸಭೆಯ ದಿಕ್ಕನ್ನ ತಪ್ಪಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ಜೈರಾಮ್ ರಮೇಶ್ ಪತ್ರವನ್ನು ಬರೆದಿರೋದು. ಈ ವಯನಾಡು ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲೇ ಸೂಚನೆಯನ್ನು ಕೊಟ್ಟಿದ್ವಿ, ಮೊದಲೇ ಎಚ್ಚರಿಕೆಯನ್ನು ನೀಡಿದ್ವಿ ಅಂತ ಅಮಿತ್ ಶಾ ಹೇಳಿದರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಹಕ್ಕುಚ್ಯುತಿ ನೋಟಿಸನ್ನು ಕೊಡಲಾಗಿದೆ. ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಕ್ಕುಚ್ಯುತಿ ನೋಟಿಸನ್ನು ನೀಡಿರುವಂಥದ್ದು. ನಾವಿಷ್ಟೆಲ್ಲ ಹೇಳಿದರೂ ಕೂಡ ಕೇರಳ ನಿರ್ಲಕ್ಷ್ಯವನ್ನು ವಹಿಸಿತ್ತು ಅಂತ ಹೇಳಿದರು. ಇದೇ ಸಂಸತ್ತಲ್ಲಿ ನಿಂತು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು. ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಇದೀಗ ಅದೇ ಮಾತಿಗೆ ಸಂಬಂಧಪಟ್ಟಂತೆಯೇ ಹಕ್ಕುಚ್ಯುತಿ ನೋಟಿಸನ್ನು ಕೊಡಲಾಗಿದೆ. ವಯನಾಡು ದುರಂತದ ಬಗ್ಗೆ ಸಂಸತ್ನಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರೋ ಇದು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ನೋಟಿಸನ್ನು ಕೊಡಲಾಗಿದೆ. ದುರಂತ ಸಂಭವಿಸುತ್ತೆ ಅಂತ ಮೊದಲೇ ಗೊತ್ತಿತ್ತು, ಅದನ್ನು ನಾವು ಕೇರಳ ಸರ್ಕಾರಕ್ಕೆ ಹೇಳಿದ್ವಿ, ಆದರೆ ಕೇರಳ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡಿತ್ತು ಅಂತ ಹೇಳಿರುವಂಥ ವಿಚಾರ. ಈ ವಿಚಾರ ಇದೀಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಮತ್ತು ಇದೀಗ ನೋಟಿಸನ್ನು ಕೂಡ ಕೊಡಲಾಗಿದೆ. ಭೂಕುಸಿತದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮೊದಲೇ ಮಾಹಿತಿ ಇತ್ತಂತೆ. ಆ ಕಾರಣಕ್ಕಾಗಿ ಕೇರಳಕ್ಕೆ ಹೇಳಿದ್ರಂತೆ, ಹಿಂಗಾಗತ್ತೆ, ನೀವು ಎಚ್ಚರಿಕೆಯಿಂದ ಇರಿ ಅಂತ. ಆದರೆ ಅವ್ರು ನಿರ್ಲಕ್ಷ್ಯ ವಹಿಸಿದ್ರಂತೆ.
ವಯನಾಡು ದುರಂತದ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಾ ಎಷ್ಟೆಲ್ಲ ಸಾವು ನೋವು ಸಂಭವಿಸಿದೆ ಅಂತ. ಸೊ ಈಗೆಲ್ಲರೂ ಹೇಳ್ತಾ ಇರೋದು ಇದು ಮಾನವ ನಿರ್ಮಿತವಾದಂಥ ಸಮಸ್ಯೆ, ಬೇಕು ಬೇಕು ಅಂತ ಮಾಡ್ಕೊಂಡಂಥ ಎಡವಟ್ಟು ಅಂತ. ಈಗ ಅಲ್ಲಿಗೆ ಪರಿಹಾರ ಕೊಡಬೇಕು, ಸಹಾಯ ಮಾಡಬೇಕು, ಇದೆಲ್ಲದರ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾವು ಮೊದಲೇ ಕೇರಳ ಸರ್ಕಾರಕ್ಕೆ ಹೇಳಿದ್ವಿ, ಸೂಚನೆಯನ್ನು ಕೊಟ್ಟಿದ್ವಿ, ಆದರೆ ಇಲ್ಲಿ ಕೇರಳ ಸರ್ಕಾರವೇ ನಿರ್ಲಕ್ಷ್ಯವನ್ನು ವಹಿಸಿದ್ದು ಅಂತ ಹೇಳಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಯರಾಮ್ ರಮೇಶ್ ಪತ್ರ ಬರೆದಿದ್ದಾರೆ ರಾಜ್ಯಸಭೆ ಸ್ಪೀಕರ್ಗೆ. ಈ ರೀತಿಯಾಗಿ ಮಾತನಾಡಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಹಕ್ಕುಚ್ಯುತಿ ನೋಟಿಸನ್ನು ಕೊಡಲಾಗಿದೆ. ಸೊ ವಿಚಾರ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಮತ್ತು ತಿರುವನ್ನು ಪಡ್ಕೊಳ್ತಾ ಇದೆ. ಇದಕ್ಕೇನು ಅಮಿತ್ ಶಾ ಅಥವಾ BJP ಯಾವ ಥರ ಸಮರ್ಥನೆ ಮಾಡಿಕೊಳ್ಳುತ್ತೆ, BJP ಇದಕ್ಕೆ ಏನು ಸ್ಟೇಟ್ಮೆಂಟ್ ಕೊಡುತ್ತೆ, ಇನ್ನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಕ್ಕುಚ್ಯುತಿ ನೋಟಿಸನ್ನು ಕೊಟ್ಟಿರೋದು.